ನಮಸ್ಕಾರ ವೀಕ್ಷಕರೇ, ಪಾತಕಿಗಳಿಗೆ ದುಸ್ವಪ್ನರಾಗಿದ್ದಂತಹ ರಿಟೈರ್ಡ್ ಎಸ್ ಕೆ ಉಮೇಶ್ ಸಾಹೇಬರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗೋಣ. ಅವರು ಎಲ್ಲಿ ಹುಟ್ಟಿದ್ರು, ನಂತರದಲ್ಲಿ ಯಾವ ರೀತಿಯಾದಂತಹ ಪೊಲೀಸ್ ಇಲಾಖೆಗೆ ಸೇರಿದ ಮೇಲೆ ಯಾವ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ನಡೆಸಿದ್ರು, ನಂತರದಲ್ಲಿ ಏನೆಲ್ಲ ಮಾಡಿದ್ರು ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಉಮೇಶ್ ಸರ್, ಈಗ ನಿಮ್ಮ ಹುಟ್ಟೂರು, ಯಾವ ರೀತಿಯಾಗಿ ನಂತರದಲ್ಲಿ ಬೆಳೆದು ಬಂದಂಥ ರೀತಿ, ನಂತರ ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ತಮ್ಮಂದಿರ ಬಗ್ಗೆ ಹೇಳೋದಾದರೆ? ದತ್ತಾವ್ರೆ, ನಾನು ಇಲ್ಲಿಂದ 70 ಕಿಲೋಮೀಟ್ರು ನಮ್ಮ ಕನಕಪುರ ಏನು ಇದೆಯೋ ಅಲ್ಲಿಂದ ಆಚೆಗೆ 16 ಕಿಲೋಮೀಟ್ರು ನಮ್ಮೂರು ಸೋರೆಕಾಯಿ ದೊಡ್ಡಿ ಅಂತೇಳಿ ಅಂತ. ಇಲ್ಲಿಂದ 70 ಕಿಲೋಮೀಟ್ರ್ ಆಗುತ್ತೆ. ನಾವು ಬೇಸಿಕಲಿ ಹಳ್ಳಿ, ಏಕೆಂದರೆ ತಮಿಳ್ನಾಡು ಬಾರ್ಡ್ರ್ ಅದು ಆ್ಯಕ್ಚುಲಿ. ಅಲ್ಲಿಂದ ಆಚೆಗೆ ರಸ್ತೆ ಇನ್ಯಾವುದೂ ಇಲ್ಲವೇ ಇಲ್ಲ. ನಮ್ಮದೇ ತಮಿಳ್ನಾಡುಗೆ ಬಾರ್ಡ್ರ್ ರಸ್ತೆ ಅದು ಆ್ಯಕ್ಚುಲಿ. ಕನಕಪುರ ಭಾಳ ವರ್ಷಗಳಿಂದ ಭಾಳ ಹಿಂದುಳಿದಂಥದ್ದು ಆಗಿದೆ ಅಂಥೇಳಿ ಹಲವಾರು ದಾಖಲಾತಿಗಳಿಂದ ತಿಳಿದು ಬಂದಿತ್ತು. ನಾವುಗಳೆಲ್ಲ ಬೆಂಗಳೂರಿನಲ್ಲಿ ಹಳ್ಳಿಗಳಲ್ಲಿ ಅಲ್ಲೇ ನಮ್ಮ ಊರಿನಲ್ಲಿ ಶಾಲೆ ಇತ್ತು, ಕನ್ನಡ ಪ್ರಾಥಮಿಕ ಶಾಲೆ ಇತ್ತು. ಅದಾದಮೇಲೆ ಸಾತ್ನೂರು ಅಂತ ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಬರಬೇಕಾಗಿತ್ತು ಮಿಡ್ಲ್ ಸ್ಕೂಲು. ಮತ್ತು ಅಲ್ಲೇ ಪಕ್ಕದಲ್ಲೇ ರೂರಲ್ ಹೈಸ್ಕೂಲ್ ಅಂತೇಳಿ ಅಂತ ಕರಿಯಪ್ಪನವರು, ಕರಿಯಪ್ಪನವರು ಅಂತಂದರೆ ಒಂಥರ ಕನಕಪುರದ ಗಾಂಧಿ ಅಂತ ಕರೀತಾರೆ. ಅವರು ನಮ್ಮೂರವರೇ, ನಮ್ಮ ಹತ್ತಿರದ ಸಂಬಂಧಿಕರು. ಅವರು ಬ್ರಹ್ಮಚಾರಿಯರು. ಅವರೇ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ BA ಪಾಸ್ ಮಾಡ್ಕೊಂಡು ಬಂದು ನಾನು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕಟ್ಟಬೇಕು ಅಂತೇಳಿ ದಾನ ಧರ್ಮಗಳು ಮತ್ತು ವಂತಿಕೆಗಳನ್ನ ಪಡ್ಕೊಂಡು ಅದ್ರ ಮುಖಾಂತರ ರೂರಲ್ ಎಜುಕೇಷನ್ ಸೊಸೈಟಿ ಅಂತ ಅನ್ನುವಂಥದ್ದು ಕನಕಪುರದಲ್ಲಿ ಕಟ್ಟಿರ್ತಾರೆ. ಅದರ ಒಂದು ಭಾಗ ರೂರಲ್ ಹೈಸ್ಕೂಲ್ ಅಂತೇಳಿ ನಮ್ಮ ಸಾತ್ನೂರಲ್ಲೂ ಸಹ ಕಟ್ಟಿದರು. ಆ ಕಾರಣಕ್ಕೆ ನಾವು ಅದರಲ್ಲೇ ವಿದ್ಯಾಭ್ಯಾಸ ಮಾಡಬೇಕಾಯಿತು. ಅದಿಲ್ಲ ಅಂದಿದ್ರೆ ನಾವು ಹೈಸ್ಕೂಲ್ಗಳಿಗೆಲ್ಲ ಹೋಗುವಂಥದ್ದೆಲ್ಲ ಕಷ್ಟ ಆಗ್ತಾಯಿತ್ತು. ನಾವು ಪ್ರಾಥಮಿಕ ಶಾಲೆಗಳೆಲ್ಲ ಮುಗಿಸುವಂಥ ಸಮಯದಲ್ಲಿ ಏನಾಗ್ತಾಯಿತ್ತು, ಓದಬೇಕಂತ ಸಮಯದಲ್ಲಿ ಇಂಡಿಯಾ ಪಾಕಿಸ್ತಾನ ವಾರ್ಗಳು ನಡೀತಾ ಇರುವಂಥದ್ದಿತ್ತು. ಆ ಸಮಯದಲ್ಲಿ ಏನಾಗ್ತಾಯಿತ್ತು, ಸಂಗಮ ಮತ್ತು ಮೇಕೆದಾಟವಾಗ ಇನ್ನೂ ಯಾವುದೇ ಥರವಾದಂತಹ ವೈಲ್ಡ್ ಲೈಫ್ ಸ್ಯಾಂಚುರಿಗಳಾಗಿರಲಿಲ್ಲ. ಅದು ಸ್ವೇಚ್ಛಾಚಾರ ಆಗಿತ್ತು ಕಾಡದು. ಅಲ್ಲಿಗೆ ನಮ್ಮ ಮಿಲ್ಟ್ರಿ ಏನಿರ್ತಲ್ಲ, ಅವರು ಸಮರೋಪಾದಿಯಲ್ಲಿ ಬಂದಲ್ಲಿ ಟ್ರೈನಿಂಗ್ ಮಾಡ್ತಾಯಿದ್ರು. ನಮ್ಮ ಸಂಗಮ ಮತ್ತು ಮೇಕೆದಾಟ ಕಾಡು ಒಳಗಡೆ ಟಾರ್ಗೆಟ್ ಪ್ರಾಕ್ಟೀಸ್ ಅಂತ ಕರೀತಾರೆ ನೋಡಿ, ಅದನ್ನು ಹಗಲು ರಾತ್ರಿ ಟಾರ್ಗೆಟ್ ಪ್ರಾಕ್ಟೀಸ್ ಮಾಡ್ತಾಯಿದ್ರಲ್ಲಿ ನೂರಾರು ವಾಹನಗಳು ಹೋಗ್ತಾಯಿದ್ವು ನಮ್ಮ ರಸ್ತೆಯಲ್ಲಿ. ಅದು ದೊಡ್ಡಹಳ್ಳಿ ಮುಖಾಂತರ ಹೋಗಬೇಕಾಗಿತ್ತು. ಏನು DK ಸಾಹೇಬ್ರ ಊರು ಇದೆಯಲ್ಲ, ಅದು ಅಲ್ಲಿ ನಮ್ಮೂರು ಮುಖಾಂತರ ಹೋಗಿ ಅಲ್ಲಿ ಹೋಗಬೇಕಾಗಿತ್ತು. ಮೊದಲು ಡೈರೆಕ್ಟಾಗೆ ಕನಕಪುರದಿಂದ ದೊಡ್ಡಹಳ್ಳಿಗೆ ಬರೋದಕ್ಕೆ ಅಂಥ ರಸ್ತೆ, ಒಳ್ಳೆ ರಸ್ತೆ ಇಲ್ಲದೆ ಇರೋದ್ರಿಂದ ನಮ್ಮ ರಸ್ತೆ ಉಪಯೋಗ ಮಾಡ್ತಾಯಿದ್ರು 1970ವರೆಗೂ. ಆ ಸಮಯದಲ್ಲಿ ನಾವು ಮಿಲ್ಟ್ರಿಗಳೆಲ್ಲ ನೋಡ್ತಾಯಿದ್ವಿ. ಮಿಲ್ಟ್ರಿಗಳವ್ರಿಗೆಲ್ಲ ನಾವು ಅದು ಇದು ಸಲ್ಯೂಟ್ ಮಾಡೋದು, ಆಮೇಲೆ ಒಂದು ಟೋಪಿಗಳು ಎಲೆಗಿಲೆ ಕಿತ್ಕೊಂಡು ನಾವು ಟೋಪಿ ಮಾಡ್ಕೊಳ್ಳೋದು. ಚಿಕ್ಕ ಹುಡುಗರಲ್ವ, ಅವ್ರಿಗೊಂದು ಸಲ್ಯೂಟ್ ಹೊಡಿದು ಅವ್ರಿಗೆ ಭಾಳ ಖುಷಿ ಆಯ್ತಾಯಿತ್ತು. ಹುಡುಗರುಗಳು ಒಂಥರ ಎಲ್ಲ ಊರವ್ರು ಥರ ಅಲ್ಲ ಅಂತ ಅವ್ರಿಗೆಲ್ಲ ಅಲ್ಲಿಂದ ಬಂದಾಗ ಏನಾಗ್ತಾಯಿತ್ತು, ವಾಪಸ್ಸು ಹೋಗ್ತಿದ್ರಲ್ಲ ಮುಗಿಸ್ಕೊಂಡು ಅವ್ರ ಹತ್ರ ಬ್ರೆಡ್ಗಳು, ಆಮೇಲೆ ಫ್ರೂಟ್ಸು, ಆಳುಗಳು ಎಲ್ಲ ತೊಗೊಂಡು ಹೋಗ್ತಿದ್ರಲ್ಲ, ಅದೆಲ್ಲ ನಮಗೆಲ್ಲ ಗಾಡಿ ನಿಲ್ಲಿಸಿ ಕೊಟ್ಬಿಟ್ಟು ಹೋಗ್ತಿದ್ರು. ಅಷ್ಟು ಒಂಥರ ಬಾಂಧವ್ಯ ಬೆಳೆದ್ಬಿಟ್ಟಿತ್ತು ಆರ್ಮಿ ಮನ್ಗಳವ್ರ ಜೊತೆ. ನಾವೆಲ್ಲ ಸ್ಕೂಲ್ ಹುಡುಗರುಗಳು ಹೋಗ್ತಾ ಇದ್ದಾರೆ, ವಾಪಸ್ ಬರ್ತಾರೆ ಅಂದರೆ ರೆಗ್ಯುಲರಾಗಿ ಹೋಗ್ತಾ ಇರೋದು. ಆಮೇಲೆ ಆ ಶಬ್ದ ಸಿಕ್ಕಾಬಟ್ಟೆ ಶಬ್ದ ಇಡೀ ಹಗಲು ಮತ್ತು ರಾತ್ರಿ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾಗ ಫೈರಿಂಗ್ ಮಾಡುವಂಥದ್ದು. ಟಾರ್ಗೆಟು ಎಲ್ಲ ಭಾಳ ದೊಡ್ಡ ದೊಡ್ಡ ಟ್ಯಾಂಕ್ಗಳು ಇವೆಲ್ಲ ಈ ಥರದವೆಲ್ಲನೂ ಫೈರಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಹಾಗೆ ಅಲ್ಲೇ ನಾವು ಸ್ಕೂಲ್ಗಳೆಲ್ಲ ಮುಗಿಸ್ಕೊಂಡ್ವಿ. ಮತ್ತು ಟೋಟಲಿ ನಮಗೆ ಈ ಜಗತ್ತಲ್ಲಿ ಒಂದೇ ಭಾಷೆ ಇದೆ ಅಂದ್ಕೊಂಡಿದ್ವಿ ನಾವು. ಅದು ಯಾವ ಭಾಷೆ ಅಂದರೆ ನಾವು ಏನು ಮಾತಾಡ್ತೀವಲ್ಲ, ಇದೊಂದೇ ಭಾಷೆ ಇಡೀ ಪ್ರಪಂಚದಲ್ಲಿ ಮಾತಾಡ್ತಾರೆ, ಇದು ಬಿಟ್ಟರೆ ಬೇರೆ ಇಲ್ಲ ಅಂತ ತಿಳ್ಕೊಂಡಿದ್ದಂಥವ್ರು ನಾವು. ಅದಾದಮೇಲೆ ಮಿಡ್ಲ್ ಸ್ಕೂಲಿಗೆ ಬಂದಾಗ ಅಲ್ಲಿಗೆ ಬಂದಾಗ ಏನಾಗ್ತೋ, ಒಂದು ಹಿಂದಿ ಅನ್ನುವಂಥದ್ದು ಕಲಿಬೇಕು ಅಂತಂದರು, ಇಂಗ್ಲೀಷ್ ಅನ್ನೋದು ಕಲಿಬೇಕು ಅಂತಂದರು. ಆಮೇಲೆ ನಮಗದೊಂಥರ ಫಾರಿನರ್ ಭಾಷೆ ಥರ, ಏನಕ್ಕಿದು, ಯಾತಕ್ಕೆ ಬೇಕು, ಇದೆಯಲ್ಲ ಇದೇನಕ್ಕೆ ಬೇಕಿದು, ಇದನ್ನು ಕಲಿಬೇಕು, ಇದೊಂದು ಲ್ಯಾಂಗ್ವೇಜು ಅಂತ ಅನ್ನುವಂಥದ್ದು ಗೊತ್ತಾಗೋಕ್ಕೆ 3 ವರ್ಷ ತಗೋತು ನಮಗೆ. ಇದೊಂದು ಲ್ಯಾಂಗ್ವೇಜ್ ಇದೆ, ಇದನ್ನು ಜನ ಮಾತಾಡ್ತಾರೆ, ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಮಾತಾಡ್ತಾರೆ, ಈ ಥರ ಭಾಷೆ ಇದೆ, ಇದು ಈ ಥರ ಸ್ಪೆಲ್ಲಿಂಗ್ಸು, ಈ ಥರ ಅಕ್ಷರಗಳಿದ್ದಾವೆ ಅಂತ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳೋಕೆ 3 ವರ್ಷ ಆಯಿತು. ಆದರೆ ಕನ್ನಡದ ದೀಪ, ಕರುನಾಡ ದೀಪ ಅದನ್ನೆಲ್ಲನೂ ನಾವು ಕಲ್ತ್ಕೊಬಿಟ್ಟಿದ್ವಿ ಅಷ್ಟೊತ್ತಿಗಾಗಲೇ. ಆದರೆ ನಮ್ಗೆ ಅದು ಅರ್ಥ ಗೊತ್ತಿರಲಿಲ್ಲ. ಭಾಳ ತುಂಬ ಚೆನ್ನಾಗಿ ಹೇಳುವ ನಾವು ಗುಂಪಲ್ಲಿ ನಿಂತ್ಕೊಂಡಾಗೆಲ್ಲ, ಕನ್ನಡದ ದೀಪ ಹಾಗೆ ಹೀಗೆ ಅಂತ, ಸಿರನುಡಿಯ ದೀಪ, ಈ ಥರ ನಮ್ಗೆ ಅದರ ಅರ್ಥ ಗೊತ್ತಾಗ್ತಾ ಇರಲಿಲ್ಲ. ಯಾಕೆಂದರೆ ನಮ್ಮ ಕನ್ನಡವನ್ನು ಬಿಟ್ಟರೆ ಬೇರೆ ಇನ್ನೇನು ಗೊತ್ತೇ ಇಲ್ವಲ್ಲ. ಈ ಕನ್ನಡದ ದೀಪ ಹಚ್ತೀವಿ ಅಂತ ಹೇಳಿದ್ರೆ ಬೇರೆ ಭಾಷೆಗಳ ಮಧ್ಯೆ ನಾವೆಲ್ಲ ಹಚ್ಚಬೇಕು, ನಮ್ಮ ದೀಪ ಚೆನ್ನಾಗಿ ಬೆಳಗಬೇಕು ಅಂತ ಗೊತ್ತಾಗಿದೆ 23 ವರ್ಷ ಆದಮೇಲೆ.
ಅವಾಗ ಅರ್ಥ ಆಯ್ತು ಅದ್ರದ್ದು. ಓಹೋ, ಬೇರೆ ಭಾಷೆಗಳ ಮಧ್ಯೆ ನಮ್ಮ ಭಾಷೆ ಚೆನ್ನಾಗಿ ಬೆಳಗಬೇಕು ಅಂತಂದರೆ ಇದಕ್ಕೊಂದು ದೀಪ ಹಚ್ಚಬೇಕು ಅನ್ನುವಂಥದ್ದು ನಾವೆಲ್ಲ ಡಿಗ್ರಿ, ಯಾಕಂದರೆ ಡಿಗ್ರಿನಲ್ಲೂ ನಾವು ಕನಕಪುರ ಅದೇ ಹೈಸ್ಕೂಲ್ ಮಿಡ್ಲ್ ಸ್ಕೂಲಲ್ಲೇ 700 ನಮ್ಮದು. ಅಲ್ಲಿಂದ 5ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೆ, 8ರಿಂದ ಮತ್ತು SSLCವರೆಗೂ ರೂರಲ್ ಹೈಸ್ಕೂಲ್ 700 ಇರುತ್ತೆ ನಮ್ಮದು. ಅಲ್ಲೇ ಒಂದೇ ಕಡೆ ಅದೆಲ್ಲ ನಾವು ಕನ್ನಡ ಮೀಡಿಯಮ್ನಲ್ಲೇ ಓದ್ಕೊಂಡು ನಮ್ಮ ಕರಿಯಪ್ಪನವ್ರ ಸ್ಕೂಲ್ನಲ್ಲೇ ಅಲ್ಲಿಂದನೇ ನಾವು ವ್ಯವಸಾಯಗಳೇ ಬೇಸಿಕಲಿ ಊರುಗಳಲ್ಲಿ, ಬೇರೆ ನಮಗೇನೇನು ಗೊತ್ತೇ ಇರಲಿಲ್ಲ ವ್ಯವಸಾಯ ಬಿಟ್ಟು. ಅದಾದಮೇಲೆ ಒಂದು ಭಾಷೆಯವ್ರು ಮಾತ್ರ ನಮ್ಮೂರಿಗೆ ಬರ್ತಿದ್ರು. ಈ ನಮ್ಮೂರಲ್ಲಿ ಸಣ್ಣ ಪುಟ್ಟ ಆವಾಗಲೇ ಈ ರೇಷ್ಮೆ ಬೆಳೆದೆಲ್ಲ ಬೆಳೀತಾಯಿದ್ರು. ಈ ರೇಷ್ಮೆ ಬೆಳೆಗೆ ಬೆಳೆದಾದ್ಮೇಲೆ ಗೂಡು ತೊಗೊಂಡು ಹೋಗಿ ಬಂದಾಗ ಜಲೀಲ್ ಸಾಬ್ರು, ಆಮೇಲೆ ಮುಸ್ತಾಫು, ಆಮೇಲೆ ಪೀರ್ ಖಾನ್, ಹೀಗೆ ಒಂದು 2-3 ಜನ ಎಲ್ಲ ರೆಗ್ಯುಲರಾಗಿ ಬರೋರು. ಮತ್ತು ಅವರು ಇದ್ದಾಗ ಬಂದು ಅವ್ರ ಭಾಷೆ ಮಾತಾಡ್ಕೊಳ್ಳೋರು. ನಮಗೆ ಏನು ಈ ಥರ ಭಾಷೆ ಮಾತಾಡ್ತಾರಲ್ಲ, ಯಾವ ಭಾಷೆ ಇದು ಅಂದರೆ ಬೈ ಗುಡ್ಲಕ್ಕೇನೋ ನಮ್ಮ ತಂದೆನೂ ಆ ಭಾಷೆ ಮಾತಾಡೋರು. ಇದೇನಿದು ಯಾರಿಗೂ ಬರೋಲ್ಲ, ನಮ್ಮ ಅಪ್ಪನಿಗೆ ಈ ಭಾಷೆ ಬರ್ತದಲ್ಲ, ಇದು ಎಲ್ಲಿಂದ ಕಲ್ತ್ಕೊಬಂದ್ರಿ, ಇದನ್ನ ಹೆಂಗಿದು ಮಾತಾಡೋದು ಅಂದರೆ ಅವ್ರದ್ದು ಹಿಂದಿ ಭಾಷೆನ ಆಗಲೇ ಅವರೆಲ್ಲೋ SLC ಓದಕ್ಕೆ ಹೋದಾಗ ಚನ್ನಪಟ್ಟಣದಲ್ಲಿ ಇದ್ಕೊಂಡು ಅವರ ಸಮುದಾಯದವ್ರ ಜೊತೆ ಈ ಭಾಷೆ ಚೆನ್ನಾಗಿ ಕಲ್ತ್ಕೊಬಿಟ್ಟಿದ್ರು ಅವರು. ಆವಾಗ ಅವ್ರ ಜೊತೆ ತುಂಬ ನಿರರ್ಗಳವಾಗಿ ಮಾತಾಡೋರು. ಹೆಂಗಿದು ಈ ಥರ ಮಾತಾಡ್ತಾರೆ, ನಮಗೆ ಬರಲ್ವಲ್ಲ ಇದು ಯಾಕಿದು ಅಂತೇಳಿ ಆವಾಗಲೇ ಜಿಜ್ಞಾಸೆ ಇತ್ತು ನಮಗೆ ಈ ಹಿಂದಿ ಭಾಷೆ ಮೇಲೆ, ಯಾಕೆ ಈ ಥರ ಯಾರೂ ಮಾತಾಡ್ತಾನೆ ಇರಲಿಲ್ಲ. ಅದಾದಮೇಲೆ ಸ್ವಲ್ಪ ಹೋಬಳಿ ಹೆಡ್ ಕ್ವಾರ್ಟರ್ನಲ್ಲಿ ಅವ್ರ ಜನಸಂಖ್ಯೆ ಇತ್ತು. ಅವ್ರವ್ರು ಸಿಕ್ಕಾಕೊಂಡಾಗ ಅವ್ರವರು ಇದ್ದಾಗ ಗಂಧ ಹಬ್ಬ ಅದು ಇದು ಎಲ್ಲ ಮಾಡ್ತಿದ್ರಲ್ಲ, ನಾವೆಲ್ಲ ಹೋಗ್ತಾಯಿದ್ದು ಅವ್ರ ಹಬ್ಬ ಮಾಡೋದಕ್ಕೆ. ನಾವೆಲ್ಲ ಹಬ್ಬ ಬಂದರೆ ಒಂಥರ ಗಂಧ ಹಬ್ಬ 700ರಲ್ಲಿ ಮುಸ್ಲಿಮ್ರ ಹಬ್ಬ ಅಲ್ಲ, ನಮ್ಮದೇ ಹಬ್ಬ ಅದು. ಆ ಥರ ಅಲ್ಲಿ ಯಾವುದೇ ಥರವಾದಂತಹ ಭ್ರಾತೃತ್ವಕ್ಕೆ ಇದಕ್ಕೆ ಸರ್ವ ಧರ್ಮದ ಮೇಲೆ ಯಾವುದೇ ಥರವಾದಂಥ ಕಿರಿಕಿರಿ ಒಂಚೂರು ನಾವು ನೋಡೇ ಇರಲಿಲ್ಲ, ನಮ್ಗೆ ಗೊತ್ತೂ ಇರಲಿಲ್ಲ. ಅದ್ರದ್ದು ಪರಿಕಲ್ಪನೆ ಇಲ್ಲ. ಈ ಥರ ಒಂಥರ ಈ ಒಂದು ಕಮ್ಯುನಿಟಿಗಳ ಮಧ್ಯೆ ಇಂಥೊಂದು ಈರ್ಷೆ ಎಲ್ಲ ಇದೆ. ಇದೆಲ್ಲ ಮುಗಿಸ್ಕೊಂಡು ಊರುಗಳಲ್ಲಿ ನಾವೆಲ್ಲ ಆಲ್ಮೋಸ್ಟ್ SSLC ಎಲ್ಲ ಪಾಸ್ ಮಾಡ್ಕೊಂಡಾದ್ಮೇಲೆ ಒಂದು ಪಾಸಾಯಿತು. ಪಾಸಾದಮೇಲೆ ನಾವೆಲ್ಲ ಅಂಥ ಬ್ರಿಲಿಯಂಟ್ ಸ್ಟೂಡೆಂಟ್ಗಳೇನಲ್ಲ, ವ್ಯವಸಾಯ ಮಾಡ್ತಿದ್ವಿ. ಸಮಯ ಸಿಕ್ಕಿದಾಗ ಒಂದು ಸ್ವಲ್ಪ ಓದ್ಕೊಳ್ಳೋದು, ಎಷ್ಟು ಬೇಕೋ 3rd ಕ್ಲಾಸ್ ಪಾಸ್ ಮಾಡೋದಕ್ಕೆ ಅವಕಾಶ ಎಷ್ಟಿರ್ತದೋ ಅಷ್ಟಕ್ಕೆ ಗುರಿ ಇಟ್ಕೊಂಡಿದ್ದವ್ರು ನಾವು. ಅದಾದಮೇಲೆ ನಮ್ಮ ಅಣ್ಣಂದಿರುಗಳು ಬೇರೆಯವರೆಲ್ಲ ಓದ್ತಾಯಿದ್ರು. ಆಗಾಗಲೇ ಸುಮಾರು ಅವರೆಲ್ಲ ಡಿಗ್ರಿಗೆ ಹೋಗ್ತಾಯಿದ್ರು, PUCಗೆ ಹೋಗ್ತಾಯಿದ್ರು, ಈಗೆಲ್ಲ ಓದ್ತಾಯಿದ್ರು ಅವರು. ನಾನು ಅಲ್ಲಿ ಓದ್ತಾ ಇರ್ಬೇಕಾದಾಗ ಏನಾಗಾಯಿತು, ಎಲ್ಲಿಗೆ ನಮ್ಮವರು ಕನಕಪುರಕ್ಕೆ 2 ಹೋಗ್ತಾಯಿದ್ರು. ಆಮೇಲೆ ಈ 3 ಜನ ಬೇಡ, ಕಷ್ಟ ಅಲ್ವಾ 3 ಜನ, ಹಾಗೆ ಎಲ್ಲಾದರೂ ಬೇರೆ ಕಡೆ ಸೇರಿಸೋಣ ಅಂತೇಳಿ ನಮ್ಮ ಅಕ್ಕ ಒಬ್ಬರು ಶಿಡ್ಲಘಟ್ಟದಲ್ಲಿ ನಮ್ಮ ಬಾವರೊಬ್ಬರು ಆರ್ಟಿಕಲ್ ಡಿಪಾರ್ಟ್ಮೆಂಟಲ್ಲಿದ್ದರು. PUCಗೆ ಅಲ್ಲಿಗೆ ಹೋದೆ. ಅಲ್ಲೊಂದು ಸರ್ಕಾರಿ ಫಸ್ಟ್ PUC ಇತ್ತದು, 2 ವರ್ಷದ PUC ಕಾಲೇಜು. ಅಲ್ಲಿಗೆ ಹೋದಾಗ ನಾನು ಅಲ್ಲಿ ಬೇರೆ ಏನೂ ಇರಲಿಲ್ಲ, ಬೇರೆ ನೋ ಆಲ್ಟರ್ನೇಟಿವ್, ಇದು ಒಂದು HEPS ಅಂತ ಒಂದು ಕಾಂಬಿನೇಷನ್ ಇತ್ತು PUCನಲ್ಲಿ. ಅದಕ್ಕೆ ಸೇರಿಕೊಂಡ್ವಿ. ಸೇರ್ಕೊಂಡಾದ್ಮೇಲೆ ಅಲ್ಲಿಂದ ಫಸ್ಟ್ ಇಯರ್ PUC ಮಾಡಿಕೊಂಡೆ. ಅದಾದಮೇಲೆ ತಕ್ಷಣವೇ ನಮ್ಮಣ್ಣ ಮಳವಳ್ಳಿನಲ್ಲಿದ್ದರು, ಕೋರ್ಟಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿಗೆ ಬಂದೆ. ಅಲ್ಲಿ ಸೆಕೆಂಡ್ ಇಯರ್ PUC ಪಾಸ್ ಮಾಡಿಕೊಂಡೆ. ಶಾಂತಿ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಅಂತ ಇತ್ತು ಮಳವಳ್ಳಿನಲ್ಲಿ, ಕೋಟೆನಲ್ಲಿತ್ತು ಆವಾಗ. ಇವಾಗ ಆ ಕಡೆ ಸೈಡ್ ಮೇನ್ ರೋಡ್ ಮೈಸೂರು ಕಡೆ ಹೊಟ್ಟೋಗ್ಬಿಟ್ಟಿದೆ, ಮೈಸೂರು ರೋಡ್ಗೆ. ಹೀಗೆ ನಮ್ಮ PUC ಎಲ್ಲ ಯಾವುದೇ ಥರವಾದಂತಹ ಅಡೆತಡೆ ಇಲ್ಲದೆ ಪಾಸ್ ಮಾಡಬೇಕು, ಫೇಲ್ ಆಗಬಾರ್ದು ಅನ್ನುವಂಥದ್ದು ಒಂದು ಹಠ ಇತ್ತಲ್ಲ. ಅದು ಮುಗಿಸ್ಕೊಂಡು ಮತ್ತೆ ಕನಕಪುರ ನಾವು ಕಾಲೇಜಿಗೆ ಬಂದ್ವಿ ವಾಪಸ್ ಡಿಗ್ರಿಗೆ. ಕನಕಪುರ ಕಾಲದಲ್ಲಿ ನಾವು ಡಿಗ್ರಿ ಮಾಡುವಂಥ ಸಮಯದಲ್ಲಿ ಗುರುಗೂ ನಮಗೆ ಕನಕಪುರ ಅದು ಬಂತು ಅಂದರೆ ಬಸ್ ಹತ್ತಿದ್ರೆ ನಾವು ವಾಪಸ್ಸು ಪಾಸ್ ಇತ್ತು, ಪಾಸ್ ಮಾಡಿಕೊಟ್ಟಿದ್ರು, ವಾಪಸ್ ಹೊಟ್ಟೋಗ್ಬಿಡ್ತಿದ್ವಿ ಮುಗಿಸ್ಕೊಂಡು ನಮಗೆ. ಹೀಗೆ 3 ವರ್ಷ ಅಲ್ಲಿ ನಾವು ನಿರಂತರವಾಗಿ PUCನ ನಾವು ಡಿಗ್ರಿ BAನ ಪಾಸ್ ಮಾಡಿದೆ ನನ್ನಲ್ಲಿ. ಅಲ್ಲಿ ನಮ್ಮ ಜೊತೆ ಇರ್ತಕ್ಕಂಥವರೆಲ್ಲ ತುಂಬ ಜನ ಈಗ ಇದ್ದು ಇಲ್ಲಿ ಬೆಂಗಳೂರಿನಲ್ಲೇ ಇದ್ದಾರೆ. ಮತ್ತು ಕೆಲವು ಜನ ರಿಟೈರ್ಡ್ ಆದವ್ರು ಕನಕಪುರ ಮತ್ತು ಆ ಕಡೆ ಸೈಡೆಲ್ಲ ವಾಸ ಮಾಡ್ತಾಯಿದ್ದಾರೆ ನನ್ನ ಫ್ರೆಂಡ್ಸ್ಗಳೆಲ್ಲ. ಈ ಡಿಗ್ರಿ ಮಾಡೋದಕ್ಕೆ ಬೆಂಗಳೂರಿಗೆ ಅಂತ ಬಂದಾಗ ಮಾಡ್ಕೊಂಡಾದ್ಮೇಲೆ ಏನು ಮಾಡೋದು, ವಾಟ್ ಈಸ್ ನೆಕ್ಸ್ಟ್ ಅಂತ ಗೊತ್ತಾಗ ಡಿಗ್ರಿ ಆದಮೇಲೆ ನೆಕ್ಸ್ಟ್ ಈಸ್ MA ಅಂತ ಒಂದು ಕೋರ್ಸ್ ಇದೆ, ಅದು ಮಾಸ್ಟರ್ ಡಿಗ್ರಿ ಅಂತ. ಅದನ್ನು ಮಾಡಿದ್ರೆ ಬೇರೆ ಬೇರೆ ಕೆಲಸ ಸಿಗ್ತವೆ ಮತ್ತು ಲೆಕ್ಚರರ್ಗಳಾಗ್ಬೋದು. ನಮ್ಗೆ ಅದೊಂದೇ ಗೊತ್ತಿದ್ದು ಲೆಕ್ಚರರ್ ಅಂತ. ಇದು ಓದಿದರೆ ಅದೇ ಆಗೋದಿದು ಅಂತ ನಮ್ಗೆ ಅದು ಬಿಟ್ಟರು ಬೇರೆ ಏನೂ ಗೊತ್ತಿಲ್ಲ. ಬೇರೆ ಕೆಲಸ ಸಿಗ್ತವೆ ಅಂತಲೂ ಗೊತ್ತಿಲ್ಲ. ಸರ್ಕಾರಿ ಉದ್ಯೋಗಗಳ ಬಗ್ಗೆ ಯಾವುದೇ ಥರವಾದಂಥ ನಮಗೊಂದು ಸಣ್ಣದು ಸಹ ಕಿಂಚಿತ್ತೂ ಗೊತ್ತಿಲ್ಲ. ಆಮೇಲೆ ನಮಗೆ ಯಾವುದೇ ಥರವಾದಂಥ ಬೇರೆ ಭಾಷೆನೂ ಗೊತ್ತಿರಲಿಲ್ಲ. ಇಂಗ್ಲೀಷ್ ಮಾತ್ರ ಸ್ವಲ್ಪ ಓದ್ಬಿಟ್ಟು ಗಟ್ಟಿಯಾಗಿ ಬರೀದು ಮಾತ್ರ ಕಲ್ತ್ಕೊಂಡಿದ್ವಿ ಹೊರತು ಅದು ಗ್ರಾಮರಿಟಿಕಲ್ ಆಗಿತ್ತೋ ಇಲ್ಲ ಅದೇನಿತ್ತೋ ದೇವ್ರಿಗೊಬ್ಬಂಗೆ ಗೊತ್ತು. ಬಟ್ ಓದೋದನ್ನ ಅದರಲ್ಲಿ ನಾವು ಅಚ್ಚಿಳಿಸ್ತಕ್ಕಂಥ ಶಕ್ತಿ ನಮಗಿದ್ದರಿಂದ ಪಾಸಾಗಿರ್ಬೋದು ಅಂತ ಅನ್ನಿಸ್ತದೆ ನನಗೆ. ಅದಾದಮೇಲೆ ಒಂಥರ ನಿರ್ವಾತ ಪ್ರದೇಶ ಆಗ್ಬಿಡ್ತು ನಮಗೆ ಡಿಗ್ರಿ ಆದ ತಕ್ಷಣವೇ. ವಾಟ್ ಈಸ್ ನೆಕ್ಸ್ಟ್ ಅಂತ
ಬೆಂಗಳೂರಿಗೆ ಬಂದು ಓದುವಂಥದ್ದು ಇಟ್ ಈಸ್ ಟಫ್ ಟಾಸ್ಕ್. ನಮ್ಮ ಹಳ್ಳಿನಿಂದ ಬಂದು ಇಲ್ಲಿ ಉಳ್ಕೊಳ್ಳೋದು, ಆಮೇಲೆ ಅದಕ್ಕೆ ಹಣ ಹೊಂಚೋದು, ಇದಕ್ಕೆಲ್ಲ ಇಟ್ ಈಸ್ ವೆರಿ ಹಾರ್ಡನ್ ಡೇಸ್ ಆ ಟೈಮ್ನಲ್ಲೆಲ್ಲ. ಆವಾಗ ಅಲ್ಲೆಲ್ಲ ವ್ಯವಸಾಯ ಮಾಡೋದು, ಊಟ ಮಾಡೋದು, ಅದು ಬಿಟ್ಟರೆ ಬೇರೆ ಕಮರ್ಷಿಯಲಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳಲ್ಲಿ ಕಷ್ಟ ಆಗ್ತಾ ಇದ್ದಾಗ. ಸರ್, ಇನ್ನೊಂದು ವಿಚಾರ, ಈಗ ನೀವು 1990 ಬ್ಯಾಚ್ನಲ್ಲಿ ನೀವು ಸೆಲೆಕ್ಟ್ ಆಗ್ತೀರಿ PSI ಆಗಿ. ಅದಕ್ಕಿಂತ ಮುಂಚೆ ಈ MA ಮುಗಿಸಿದ ನಂತರದಲ್ಲಿ ಸ್ವಲ್ಪ ದಿವಸ ಸಮಸ್ಯೆಗಳು ತಮ್ಮನ್ನು ಕಾಡಿದ್ವು. ಅಂದರೆ ಏನು ಮಾಡೋದು ಮುಂದೆ, ಇಂತಹ ಕೆಲಸಗಳನ್ನೇ ಮಾಡಬೇಕಾ, ಇಲ್ಲ ಡಾಕ್ಟರ್ ಇಂಜಿನಿಯರ್ ಅಂತ ಆಗೋಕ್ಕಾಗಲ್ಲ, ಆದರೆ ಇಂತಹ ಒಂದು ಕೆಲಸ ಇದೆ ಅಂತ ತೋರಿಸ್ಕೊಟ್ಟವ್ರು ಯಾರು, ಅಥವಾ ಇಂಥ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದವ್ರು ಯಾರು, ನಂತರದಲ್ಲಿ ತಾವು ಮಾಡಿದಂತಹ ಕೆಲಸಗಳೇನು? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ರೈಟ್ ಟೈಮಲ್ಲಿ. ನೋಡಿ, ನಾನು ಡಿಗ್ರಿ ಆದ ತಕ್ಷಣವೇ ನಮ್ಮ ಚಿಕ್ಕಪ್ಪರಿದ್ರು ಪುಟ್ಸ್ವಾಮಿಗೌಡರು ಅಂತ ಮೈಕೋನಲ್ಲಿದ್ದರು. ಡಿಗ್ರಿ ಪಾಸ್ ಆಯ್ತಲ್ಲ, ಬಾ ಏನಾರ ಕೆಲಸ ಸೇರಿಕೊಳ್ಳುವಂತೆ ಅಂತ ಕರೆದ್ರು ನನ್ನನ್ನು. ನಾನು ಡಿಗ್ರಿ ಅಷ್ಟು ಅದೇ ತಾನೇ ಪಾಸಾಗಿತ್ತು. ಏನು ಮಾಡ್ತೀಯ, ಈಗ ಡಿಗ್ರಿ ಆಗಿದೆಯಲ್ಲ ನಿಂದು, ಹಾಗೆ ಹೀಗೆ ಅಂದರು. ನಾನು ಏನು ಮಾಡಬೇಕು ಅಂತ ನನಗೂ ಗೊತ್ತಿರಲಿಲ್ಲ. ನೆಕ್ಸ್ಟು ಆಮೇಲೆ ನಮ್ಮ ಮನೆಯವ್ರೂ ಸಹ ಬೇರೆ ಓದು ಅಂತ ಅನ್ನುವಂಥ ಹೇಳೋದಕ್ಕೂ ಅವ್ರಿಗೂ ಸಹ ಅವಕಾಶಗಳಿರಲಿಲ್ಲ. ಬೇರೆ ಬೇರೆ ಇದೆ ಅಂತ ಅನ್ನುವಂಥದ್ದು ಸಹ ಅವ್ರಿಗೂ ಅದ್ರ ಬಗ್ಗೆ ಮಾಹಿತಿಗಳು ಕಮ್ಮಿ ಇದ್ದಿದ್ದರಿಂದ ಏನೂ ತಿಳಿಸ್ಲಿಲ್ಲ. ನಮ್ಮ ಚಿಕ್ಕಪ್ಪ ಅವ್ರು ರೈಟ್ ಟೈಮ್ಗೆ ಈ ಥರ ಇದೆ, ಬೆಂಗಳೂರಿಗೆ ಬಂದುಬಿಡು, ಏನಾರ ಒಂದು ಕೆಲಸ ಮಾಡುವಂತೆ, ಇಲ್ಲಿ ಯಾಕಿರ್ತೀಯ ಅಂತ ಆದರು. ಆಮೇಲೆ ಸರಿ, ಈ ಟುಕ್ ಆಫ್ ಮೈ ಲೈಫ್ ಟು ದಿಸ್ ಬ್ಯಾಂಗ್ಳೂರ್ ಸಿಟಿ. ಅವರು ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಅಂತ ಬೆಂಗಳೂರಿಗೆ ಬಂದೆ. ನಾನು ಅವ್ರ ಮನೆಯಲ್ಲಿದ್ದೆ, ನೋಡಿದೆ ಎಲ್ಲ ಒಂದು 2 ತಿಂಗಳು 3 ತಿಂಗಳು ಎಲ್ಲ ನೋಡ್ತಾ ಇದ್ದಾಗ ನನಗೆ ಬಂದಲ್ಲ ಇಲ್ಲಿ ನನಗೆ ಒಂಥರ ಮಿಲ್ಟ್ರಿ ಅನ್ನೋದು ಕಾಡ್ತಾ ಇತ್ತು. ಅದು ಆ ಹಳೇ ನೆನಪುಗಳು, ಅದು ಹಂಗಿರ್ಬೋದು ಅಂತ ಡ್ರೆಸ್ ಹಾಕೋಬೋದು, ಇದೆಲ್ಲ ನನಗೆ ಕಾಡ್ತಾ ಇತ್ತು. ಆಮೇಲೆ ಸರಿ, ಒಂದು ಸಾರಿ ಎಲ್ಲಿದೆ ಇದು ನೋಡೋಣ ತಾಳು ಅಂತ ಹೇಳ್ಬಿಟ್ಟು ಅಂತ, ಇದು ಎಲ್ಲಿದೆ ಈ ಮಿಲ್ಟ್ರಿ ಅನ್ನೋದು, ಎಲ್ಲಿದೆ, ಏನು ನಡೀತದೆ ಮಿಲ್ಟ್ರಿನಲ್ಲಿ, ಹೆಂಗೆ ತೊಗೋತಾರೆ ಅಂತ ಅನ್ನುವಂಥದ್ದು ನನಗೆ ತಲೆಯಲ್ಲಿ ಒಂದು ಇನ್ಕ್ವಿಸಿಟಿವ್ನೆಸ್ ಇತ್ತು. ಆವಾಗ ಏನು ಮಾಡಿದೆ, ಅಲ್ಲೇ ಲಾಲ್ಬಾಗ್ ವೆಸ್ಟ್ ಗೇಟ್ ಹತ್ರ 7 ಶಿವಾಜಿನಗರಕ್ಕೆ ಹೋಗ್ತಿತ್ತು ಬಸ್ಸು, ಡಬಲ್ ಡೆಕ್ಕರ್ ಬಸ್ಸು. ಅಲ್ಲೇ ಮಾವಳಿನಲ್ಲಿ ನಮ್ಮ ಚಿಕ್ಕಪ್ಪರಿದ್ದರು ಪುಟ್ಸ್ವಾಮಿಗೌಡರು ಅಂತ, ಅವ್ರನ್ನ ಅಲ್ಲೇ ನಡ್ಕೊಂಡು ಬಂದರೆ ಅಲ್ಲಿ ಬಸ್ ಸಿಕ್ತಿತ್ತು. ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹತ್ಬಿಟ್ಟು ಅಲ್ಲಿ ಹೋಗಿ ಒಂದು 2-3 ದಿವಸ ಎಲ್ಲ ನೋಡ್ತಾಯಿದ್ದೆ. ಅಲ್ಲಿ ಇಂಥ ದಿವಸ ಒಂದು ಮಿಲ್ಟ್ರಿ ಸೆಲೆಕ್ಷನ್ ಇದೆ, ಕ್ಲರ್ಕ್ದು, ಅದಕ್ಕೆ PUC ಪಾಸ್ ಆಗಿರಬೇಕು, ಡಿಗ್ರಿ ಕ್ವಾಲಿಫೈ ಆಗಿದ್ದರೆ ಅವ್ರಿಗೆ ಆಪ್ಷನ್ಸ್ ಇರ್ತದೆ ಅಂತ ಹೇಳ್ಬಿಟ್ಟು ಒಂದು ಅವಕಾಶ, ಒಂದು ಬೋರ್ಡ್ಗಳೆಲ್ಲ ಬರೆದಿದ್ರು ಆಚೆ. ಮೇವಾಲಿ ಎದುರುಗಡೆ ಇದೆ ನೋಡಿ, ಅದು ಒಂದು ರೆಕ್ರೂಟ್ಮೆಂಟ್ದು ಒಂದು ಇದಿದೆ, ಮೇವಾಲಿ ಜಸ್ಟ್ ಆಪೋಸಿಟ್ ಅಲ್ಲಿ ರೈಟ್ ಸೈಡಲ್ಲಿದೆ. ಅಲ್ಲಿಗೆ ಹೋದಾಗೆಲ್ಲ ನೋಡ್ಕೊಂಡು ಬಂದೆ. ಅದು ಇನ್ನೂ ಹೆಚ್ಚು ಕಡಿಮೆ 1-1.5 ತಿಂಗಳಿತ್ತು ಆ್ಯಕ್ಚುಲಿ. ಅವ್ರು ಆಗಲೇ ಬರೆದುಬಿಟ್ಟಿದ್ರು, ಇಂಥ ಡೇಟ್ಗೆ ಬಂದರೆ ನಾವು ಫಿಸಿಕಲ್ ಟೆಸ್ಟ್ ಮಾಡ್ತೀವಿ, ಅದಾದಮೇಲೆ ರಿಟರ್ನ್ ಟೆಸ್ಟ್ ಮಾಡ್ತೀವಿ, ಇದನ್ನೆಲ್ಲ ಅಂತ ಅಂದ್ಬಿಟ್ಟು. ನಾನು ಯಾರನ್ನೂ ಏನೂ ಕೇಳಲಿಲ್ಲ, ಯಾವ ಥರ ಟೆಸ್ಟ್ ಮಾಡ್ತಾರೆ, ಏನು ಫಿಸಿಕಲ್ ಎಂಡ್ಯೂರೆನ್ಸ್ ಏನು ಬೇಕು, ಇದಕ್ಕೆಲ್ಲ ಏನೂ ಸಹ ಕೇಳಿರಲಿಲ್ಲ ನಾನು. ಇದ್ರ ಮಧ್ಯೆ ಏನಾಗ್ತಾಯಿತ್ತು, ನಾನು MAಗೆ ಸೇರಬೇಕಲ್ಲ, ನಾನು ಎಕನಾಮಿಕ್ಸಲ್ಲಿ ತುಂಬ ಚೆನ್ನಾಗಿದ್ದೆ. ಎಕನಾಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ಲ, MA ಮಾಡಿದ್ರೆ ಸರಿ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಅಂತ MA ಎಕನಾಮಿಕ್ಸ್ಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅಂತ ಕೊನೆಗೆ ನಮ್ಮಲ್ಲಿ ಸಿದ್ದರಾಮು ಅಂತ ನಮ್ಮ ಡೈರಿನಲ್ಲಿದ್ದ ಸಿದ್ದರಾಮು, ಈ ಥರ ನಾನು MAಗೆ ಸೇರ್ತೀನಿ ಅಂತ ಅವನು ರೂಮ್ ಮಾಡ್ಕೊಂಡಿದ್ದ, ಡೈರಿಗೆ ಹೋಗ್ತಿದ್ದ ಅವನು. ನಾನು MAಗೆ ಸೇರಬೇಕಲ್ಲ, ಓದಿದ್ರೆ 2 ವರ್ಷ. ಅವನಿಗೂ ಗೊತ್ತು ಕಷ್ಟ, ಫೈನಾನ್ಷಿಯಲಿ ಏನು ಮಾಡ್ತೀಯ ನೀನು, ಹೆಂಗೆ ಮಾಡ್ತೀಯ, ಇಲ್ಲಿಂದ ಹೋಗಬೇಕು, ಡೈಲಿ ಓಡಾಡಬೇಕು ಜಾನಭಾರತಿಗೆ, ಆಮೇಲೆ ಅಲ್ಲೇ ಉಳ್ಕೋಬೇಕು ಅಂದರೆ ಹಾಸ್ಟೆಲ್ಗೆ ದುಡ್ಡು ಕೊಡಬೇಕು, ಇದೆಲ್ಲ ಅವನಿಗೂ ಗೊತ್ತಿತ್ತು. ಆಮೇಲೆ ಅವ್ನು ಹೇಳ, ಈಗೆಲ್ಲ ಇದೆ, ನೀನು ಹೆಂಗೆ ಮಾಡ್ತೀಯ, ಯಾವ ಥರ ಆಗುತ್ತೆ, ನಿಮ್ಮ ಮನೇಲಿ ದುಡ್ಡು ಕೊಡಬೇಕಲ್ಲ, ಇಲ್ಲಾಂದ್ರೆ ಆಗಲ್ವಲ್ಲ, ಹಾಗೆ ಹೀಗೆ ಅಂತ. ಲೇಟೆಸ್ಟ್ ನೋಡೋಣ, ದೇವರಿದ್ದಾನೆ, ಅದು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತೇಳಿ ಆಯಿತು MAಗೆ ಅಂತ ಅವನೇ ದುಡ್ಡು ಕೊಟ್ಟ. ಐ ವೆಂಟ್ ಆ್ಯಂಡ್ ಪೇಯ್ಡ್ ದಿ ಫೀಸ್ ಕೊಟ್ಟೆ, ಹೋದೆ, ಅಪ್ಲಿಕೇಶನ್ ಹಾಕ್ತೆ, ಸೀಟ್ ಸಿಕ್ಬಿಡ್ತು. ನಂದು ತುಂಬ ಚೆನ್ನಾಗಿತ್ತು, 3 ವರ್ಷದ್ದು MA ಎಕನಾಮಿಕ್ಸು 3 ವರ್ಷ ತೊಗೊಳ್ತಿದ್ರು. ಆವಾಗ ನಂದು 79, 78 and ಪಾಯಿಂಟ್ ಸಮಥಿಂಗ್ ಬಂದಿತ್ತು ನಂದು ಎಕನಾಮಿಕ್ಸು. ಅದು ನೋಡ್ತಕ್ಕಂಥ ಫಸ್ಟ್ರಲ್ಲೇ ಅನೌನ್ಸ್ ಮಾಡಿಬಿಟ್ರು ನನಗೆ ಸೀಟ್ನ. ಆವಾಗ ವೆಂಕಟಗಿರಿ ಗೌಡ ಅಂತ ಅಂದ್ಬಿಟ್ಟು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಎಕನಾಮಿಕ್ಸ್ ಇದ್ದರು ಅಲ್ಲಿ, ಅವರಿದ್ದರು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಓಡಾಡೋಕ್ಕೆ ನಾವು ಪ್ರಾರಂಭ ಮಾಡೋಣ ಕಾಲೇಜು. ಏನು ನಮ್ಮ ಚಿಕ್ಕಪ್ಪರಿಗೆ ಹೇಳ್ದೆ, ಹಿಂಗೆ ಆಗಿದೆ ಅಂತ. ನಡ್ಕೊಂಡು ಹೆಂಗೋ ಓಡಾಡ್ತೀನಿ ನೀನು ಡೈಲಿ, ಇಲ್ಲಿಂದ ಬಸ್ ಇಲ್ಲಿಗೆ ಬರೋಲ್ಲ, ಅಲ್ಲಿಗೆ ಹೋಗ್ಬೇಕು ಬಸ್ಸು, ಹಾಸ್ಟೆಲ್ ಇರೋಕ್ಕಾಗಲ್ಲ ನಿನಗೆ, ನಿಮ್ಮ ಮನೇಲಿ ದುಡ್ಡು ಕೊಡ್ತಾರಾ, ಇಲ್ಲ, ಹೆಂಗೆ ನೀನು ಯಾವ ಥರ ಮ್ಯಾನೇಜ್ ಮಾಡ್ತೀಯ ಅಂತ ಹೇಳಿದ್ರು. ಆಮೇಲೆ ಹೇಗೋ ಮಾಡ್ತೀನಿ, ಇನ್ನೇನು ಮಾಡೋದೆಲ್ಲ ಸೇರಿದ್ದೀನಿ ಅಂತ ಅಂದ್ಬಿಟ್ಟು ಅಂತ ಹಾಗೆ ಮಾಡಿ ಕೊನೆಗೆ 3 ತಿಂಗಳು 2 ತಿಂಗಳು ಆಲ್ಮೋಸ್ಟು ಓಡಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಆಗದೆ ಹೋಗ್ಬಿಡ್ತು, ಬೇರೆ ಬಸ್ಗಳು ಹಿಡ್ಕೋಬೇಕು, ಒಲ್ಲತ್ತಬೇಕು, ಆ ಬಸ್ಗೆ ದುಡ್ಡು ಒಟ್ಟಿಗೆ ಕಟ್ಟಬೇಕಲ್ಲಿ ಜಾನಭಾರತಿಗೆ, ಕಷ್ಟ ಆಗ್ತಿತ್ತು. ಅದಾದಮೇಲೆ ಒಂಥರ ಆಗ್ಬಿಡ್ತು ನನಗೆ, ಮುಗ್ದೇ ಹೋಯ್ತಲ್ಲ, ಕಷ್ಟ ಆಯ್ತಲ್ಲ ಇದೆಲ್ಲ ಅಂದ್ಬಿಟ್ಟು ಅಂತ.
ಅದ ತಕ್ಷಣ ಏನಾಗೋಯ್ತು, ಇದು ಮಿಲ್ಟ್ರಿಗೆ ನಾನು ಮಧ್ಯದಲ್ಲಿ ಬನ್ನಿ ಅಂತ ಕರೆದಿದ್ರಲ್ಲ, ಹೋಗಿದ್ದೆ. ಒಂದು ದಿವಸ ಹೋಗಿದ್ದೆ. ಆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಮಾಡಿದರು. ನನಗೇನು ಲೆಕ್ಕನೇ ಇಲ್ಲ. ಅದು ನಾವೆಲ್ಲ ಒಂಥರ ಕಾಡುಗಳಲ್ಲಿ ಅಕ್ಕಪಕ್ಕ ಗಟ್ಟಿಯಾದಂಥ ವಾತಾವರಣದಲ್ಲಿ ಬೆಳೆದವರಲ್ಲ. ನಮಗೆ ಅದೇನು ಕೇರೇ ಇಲ್ಲ ನನಗೆ. ಓಡೋದು, ಜಂಪ್ ಮಾಡೋದು, ಆಮೇಲೆ ಆ ಟೈಮಿಂಗ್ಸ್ ಒಳಗಡೆ ಮುಗಿಸೋದು. ಹಿಂದೆ ತಿರುಗಿ ನೋಡಿದ್ರೆ ಅವ್ರು ಎಲ್ಲೋ ಬರ್ತಾವ್ರೆ, ನಾನು ಎಲ್ಲೋ ಆವಾಗಲೇ ಮುಗಿಸ್ಕೊಂಡು ಕೂತಿದ್ದೀನಿ. ಏನಿದು ಹಿಂಗೆ ಓಡ್ತಾವ್ರಲ್ಲ, ಅವ್ರು ಓಡೋಕ್ಕೆ ಯಾಕೆ ಬರಗಲ್ವ ಅವರು ಅಂದರೆ ಆ ಎಂಡ್ಯೂರೆನ್ಸ್ ನಮ್ಮಲ್ಲಿತ್ತು. ಅದಾದ್ಮೇಲೆ ಮುಗಿದೋಗಿ ನಾವೆಲ್ಲ ನಂಬರ್ ಕ್ಲಾಸ್ 1 ನಾವೆಲ್ಲ ಮುಂದಕ್ಕೆ ಮುಗಿಸ್ಬಿಟ್ಟಿದ್ದೆ ನಾನು. ಅದು ನನಗೆಲ್ಲ ಗೊತ್ತಿಲ್ಲ. ನಾವೆಲ್ಲ ಮೊದಲು ಫಸ್ಟೇ ಸ್ಟಾರ್ಟಿಂಗ್ ಮುಗಿಸ್ಬಿಡ್ತಿದ್ದೆ ನಾನು. ಅದಾದಮೇಲೆ ಒಂದು ದಿವಸ ಎಕ್ಸಾಮಿನೇಷನ್ಗೆ ಕರೆದ್ರು. ನನಗೆ ಎಕ್ಸಾಮಿನೇಷನ್ ಮಾಡಿದರು. ಅದು ಒಂದು ಪೇಪರ್ ಕೊಟ್ಟರು, ಎಲ್ಲರಿಗೂ ಕೂರಿಸಿದ್ರು. ಫಿಸಿಕಲ್ ಎಂಡ್ಯೂರೆನ್ಸಲ್ಲಿ ಪಾಸ್ ಆಗಿದ್ದವ್ರಿಗೆಲ್ಲ. ಆಮೇಲೆ ಆಯಿತು, ನಾವು ಅನೌನ್ಸ್ ಮಾಡ್ತೀವಿ ಹೋಗಿ ಅಂತ ಹೇಳಿದ್ರು. ಅದಾದಮೇಲೆ ನೀವು ಒಂದು ವಾರ ಬಿಟ್ಕೊಂಡು ಬಂದು ನೋಡಿ, ನಾವು ಅನೌನ್ಸ್ ಮಾಡಿರ್ತೀವಿ ಅಂತ ಹೇಳಿದ್ರು. ಸರಿ, ನಾನೊಂದು 10 ಡೇಸ್ ಬಿಟ್ಕೊಂಡು ಹೋದೆ. ಅಲ್ಲಿಗೆ ಅನೌನ್ಸ್ ಮಾಡಿದರು, ಹೀಗೆ ನೀವೆಲ್ಲ ಸೆಲೆಕ್ಟ್ ಆಗಿದ್ದೀರಿ ಮಿಲ್ಟ್ರಿಗೆ ಈ ಥರ ಅಂದ್ಬಿಟ್ಟು ಅಂತ. ಹೌದಾ, ಇಷ್ಟು ಸುಲಭನಾ ಇದು? ನನಗೇನು ಒಂಚೂರು ಕಷ್ಟನೇ ಅನಿಸ್ಲಿಲ್ಲ. ಏನೋ ಭಾಳ ಸಿಂಪಲ್ ಜನರಲ್ ನಾಲೆಡ್ಜ್ ಕ್ವಶನ್ ಕೇಳಿದ್ರದು. ಅದನ್ನು ಬರೆದಿದ್ವಿ ನಾವೆಲ್ಲ. ಕನ್ನಡ ಭಾಷೆ ಬಿಟ್ಟು ಹಿಂದಿಲಿ ಬರಿಬೋದಾಗಿತ್ತು, ಇಂಗ್ಲೀಷಲ್ಲಿ ಬರಿಬೋದಾಗಿತ್ತು. ಅದರಿಂದ ಅದನ್ನು ಬರೀದಕ್ಕೆ ನಮಗೇನು ತೊಂದರೆ ಏನಿರಲಿಲ್ಲ. ತುಂಬ ನಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳೇ ಜಾಸ್ತಿ ಇತ್ತು. ಆಮೇಲೆ ಇಷ್ಟು ಸುಲಭನಾ ಕೆಲಸ ಅಂದರೆ? ಮಿಲ್ಟ್ರಿ ಅಂದರೆ ಇಷ್ಟೇ, ಹಿಂಗೆ ಹೋಗ್ಬಿಡ್ಬೋದಾ? ಭಾಳ ಸುಲಭ ಅನ್ನಿಸ್ಬಿಡ್ತು ನನಗೆ. ಆ ಒಂದು ಫಿಸಿಕಲ್ ಎಂಡ್ಯೂರೆನ್ಸು ಗಟ್ಟಿ ಸಿಕ್ಕಾಪಟ್ಟೆ ಇತ್ತು. ಆದರೂ ನಾವು ಆವಾಗ ಭಾಳ ವಿಲೇಜ್ ಬ್ಯಾಕ್ಗ್ರೌಂಡಿಂದ ನಮಗೇನು ಒಂಚೂರು ಸಮಸ್ಯೆ ಆಗೋದಿಲ್ಲ. ಆಯಿತು, ನಮ್ಮ ಚಿಕ್ಕಪ್ಪರಿಗೆಲ್ಲ ಹೇಳಿದೆ, ನಮ್ಮ ಮನೆಯವ್ರಿಗೆಲ್ಲ ಹೇಳಿದೆ, ಹಿಂಗೆ ಸೆಲೆಕ್ಷನ್ ಮಾಡಿಬಿಟ್ಟಿದ್ರೆ ಮೆಡಿಕಲ್ಗೆ ಹೋಗ್ಬೇಕಂತ. ಅವರೆಲ್ಲ ಖುಷಿಯಾಗಿ ಹೋದ್ರು. ಹೌದೇನೋ, ಏನೋ ಒಂದೇ ಸಾರಿ ಹೋಗಿದ್ದೆ ಆಗೋಗ್ಬಿಟ್ಟ ನೀನು, ಆಗೋಗಿದೆ. ಆಮೇಲೆ ಮನೆಯವ್ರಿಗೆಲ್ಲ ಹೇಳಿದೆ, ಆಯಿತು ಬಿಡು, ಹೋಗ್ಬಿಡು, ಬೆಸ್ಟ್ ಅದು. ಒಂದು 15 ವರ್ಷ ಏನೋ ನಾನು ಹೇಳಿದೆ, 15 ಇಯರ್ಸ್ ಅಷ್ಟೊತ್ತಿಗೆಲ್ಲ ಅಲ್ಲೆಲ್ಲ ಜನ ಎಲ್ಲ ಸಿಕ್ಕಿದ್ರು. ಮಾತಾಡ್ತಾ ಇದ್ದಾಗ 15 ವರ್ಷ ಅಂತಿದೆ, ಆಮೇಲೆ ಇನ್ನೂ ಎಷ್ಟು ವರ್ಷ ಇರ್ಬೋದು ಅಂತೇಳಿ ಅಂತ. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ವಿದ್ಯಾಧರ್ ಪಟೇಲ್ ಅಂತ ಇದ್ದೆ, ನಾವೆಲ್ಲ ಕ್ಲಾಸ್ಮೇಟ್ಗಳು ಹೈಸ್ಕೂಲಲ್ಲಿ. ನಾನು ಎಲ್ಲ. ಅವನು IAF ಹೋಗ್ಬಿಟ್ಟಿದ್ದ, ಇಂಡಿಯನ್ ಏರ್ಫೋರ್ಸ್ಗೆ ಹೋಗಿದ್ದ. ಅವನು ಯಾಕೆ IAF ಹೋದ? ನಾನು ಮಿಲ್ಟ್ರಿಗೆ ಹೋಗ್ತಾಯಿದ್ದೀನಿ, ಆರ್ಮಿಗೆ ಹೋಗ್ತಾಯಿದ್ದೀನಿ ಅಂದರೆ ಸೈನ್ಸ್ ಅದು. ಅವನು PUC ಬ್ಯಾಕ್ಗ್ರೌಂಡ್ ಇತ್ತು, ಸೈನ್ಸಲ್ಲಿ ಹೋಗಿದ್ದ. ನಮಗೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಲ್ವಲ್ಲ, ನಾವು ಆರ್ಮಿ ಮನ್ನಾಗೆ ಹೋಗಬೇಕು. ಓ, ಈ ಥರನಾ ಇದು? ಗೊತ್ತಾಗಲಿಲ್ವಲ್ಲ. ಸರಿ ಅಂದ್ಬಿಟ್ಟು ಅಂಥೇಳಿ ಹೋಗೋಣ ಅಂದ್ಕೊಂಡು ತಯಾರಿ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ದೆ. ಅಷ್ಟೊತ್ತು ಮೆಡಿಕಲ್ ಬಂತು. ಅಷ್ಟೊತ್ತಿಗೇನಾಯಿತು, ಮಧ್ಯದಲ್ಲಿ ಸಬ್ ಇನ್ಸ್ಪೆಕ್ಟ್ರದು ಅನೌನ್ಸ್ ಮಾಡ್ತಾರೆ ಪೊಲೀಸಲ್ಲಿ ಅಂತ ಒಂದು ಬಂತು. ಸಬ್ ಇನ್ಸ್ಪೆಕ್ಟ್ರಾ, ಯಾಕೆ ಟ್ರೈ ಮಾಡಬಾರ್ದು ಒಂದು ಸಾರಿ? ಓದೋದು ಯಾಕೆ ಓದಬಾರ್ದು? ಅಷ್ಟೊತ್ತಿಗಾಗಲೇ ಈ ಬೆಂಗಳೂರಿನಲ್ಲಿ ಬಂದಾಗ ಸುಮಾರು ತಿಳ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ವಿ. ಓದೋದಲ್ಲಿ ಲೈಬ್ರರಿಗಳು ಅಂದ್ರೇನು, ಆಮೇಲೆ ಇಲ್ಲಿ ಕೆಲಸಗಳು ಹೆಂಗೆ, ಇಲ್ಲಿ KPSC ಅಂದ್ರೇನು, ಅಲ್ಲಿ ಯಾವ ಥರ ರಿಕ್ರೂಟ್ಮೆಂಟ್ಗಳು ಮಾಡ್ತಾರೆ, ಸರ್ಕಾರಿ ಕೆಲಸಗಳನ್ನ ಹೆಂಗೆ ತಗೊಳ್ಳೋಕೆ ಸಾಧ್ಯ ಆಗ್ತದೆ, ಅದಕ್ಕೆಲ್ಲ ಎಕ್ಸಾಮಿನೇಷನ್ಗಳು ಯಾವ ಥರ ನಡೀತವೆ ಅನ್ನುವಂಥದ್ದನ್ನೆಲ್ಲನೂ ತಿಳ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ವಿ. ಯಾಕೆ ತಿಳ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ವಿ ಅಂದರೆ, ಅಲ್ಲಿ ಡಿಗ್ರಿನ ಆಗಲಿಲ್ವಲ್ಲ, MA ಡಿಸ್ಕಂಟಿನ್ಯೂ ಮಾಡ್ಬಿಟ್ನಲ್ಲ. ಆವಾಗ ನಮ್ಮೂರು ಇನ್ನೊಂದಷ್ಟು ಜನ ಕನಕಪುರದಿಂದ ಬೆಂಗಳೂರಿಗೆ ಬಂದಿದ್ದರು, ನನ್ನ ಫ್ರೆಂಡ್ಸ್ಗಳು. ಅವರೆಲ್ಲ ಏನು ಮಾಡಿದ್ರು, ಲಾಕ್ ಸೇರ್ತಾಯಿದ್ರು. ಲಾಗೆ ಸೇರಿಕೊಂಡು ಅದ್ರ ಮೇಲೆ ಬೇರೆ ಏನಾದ್ರು ಎಕ್ಸಾಮಿನೇಷನ್ ಪಾಸ್ ಮಾಡಿಕೊಂಡು ಹೋಗ್ಬಿಡ್ಬೋದು ಅಂತೇಳಿ ಅಂತ. ನನಗೂ ಅನ್ನಿಸ್ತು, ಹೌದಲ್ವಾ ಇವ್ರು ಮಾಡ್ತಾ ಇರೋದು ಕರೆಕ್ಟ್ ಅಲ್ಲ ಅಂತ ಹೇಳ್ಬಿಟ್ಟು ಏನಾಯಿತು, ಆ ಸಮಯದಲ್ಲಿ ಏನಾಗುತ್ತೆ, ಇಮಿಡಿಯೇಟಾಗಿ ನಾನು ಲಾ ಜಾಯಿನ್ ಆಗಿಬಿಟ್ಟೆ. ಫಸ್ಟ್ ಇಯರ್ ಲಾಗೆ ವಿಪುರಂ ಲಾ ಕಾಲೇಜ್ಗೆ. ಅವ್ರು ಇಲ್ಲೇ 4T ಬ್ಲಾಕ್ ಇಲ್ಲೇ ಬರ್ತಿದ್ರು, ಲೆಫ್ಟ್ ಸೈಡಲ್ಲಿ. ಅಲ್ಲೊಂದು ರೂಮ್ ಮಾಡಿದ್ರು ಬಂದೆಲ್ಲ. ನಮ್ಮ ಸಂತೆಕೋಡಳ್ಳಿಯಲ್ಲಿ ಒಬ್ಬರು ಶೆಟ್ರದ್ದು ಒಂದು ಬಿಲ್ಡಿಂಗ್ ಇತ್ತು, 696 ಅಂತ ಬಿಲ್ಡಿಂಗ್ ಹೆಸರು. ಅಲ್ಲಿ ಬಂದವರು ಎಲ್ರಿಗೂ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ಟಿದೆ ಆ ಬಿಲ್ಡಿಂಗಲ್ಲಿ. ಅದಕ್ಕೆ ಎಲ್ಲ ಬಂದು ಆ ಬಿಲ್ಡಿಂಗಿಗೆ ಬರ್ತಾರೆ ಎಲ್ಲರೂ. ಸರಿ, ಆ ಬಿಲ್ಡಿಂಗಲ್ಲಿ ಬಂದು ಉಳ್ಕೊಂಡ್ರು. ಅದರ ಒಬ್ಬ ಮಿಲಿಟ್ರಿ ರಾಮಣ್ಣ ಅಂತ ಒಬ್ಬರಿದ್ದರು. ಅದಾದಮೇಲೆ ವೆಂಕಟಸ್ವಾಮಿ ಅಂತ ನಮ್ಮ ಕನಕಪುರದವರು, ನಮ್ಮ ಜಯರಾಮು ಅಂತ ಇದ್ದರು. ಆಮೇಲೆ ನಾನು. ಅವ್ರು ಅಲ್ಲಿ ರೆಗ್ಯುಲರ್ ಆಗಿರ್ತಿದ್ರು. ನಮ್ಮ ಅಕ್ಕರ ಮನೇಲಿ ನಾನು ಹೋಗಿ ಊಟ ಮಾಡ್ಕೊಂಡು ಬರೋದು ಮಾಡ್ತಾಯಿದ್ರಿ. ನಮ್ಮ ಅಕ್ಕರ ಮನೆ ತ್ಯಾಗರಾಜ ನಗರದಲ್ಲಿತ್ತು. ಹಾಗಾದ್ಮೇಲೆ ಏನಾಯಿತು, ಈ ಕೆಲಸ ಯಾವಾಗ ಈ ಥರ ಆಯಿತು ಮಿಲ್ಟ್ರಿದು ಅಂದ ತಕ್ಷಣವೇ ಈ ಲಾ ಕಾಲೇಜಿಗೆ ಸೇರ್ಕೊಬಿಟ್ವಿ ನೋಡಿ. ಅಷ್ಟೊತ್ತಿಗೆ ಅನೌನ್ಸ್ ಮಾಡ್ತಾರೆ, ಸಬ್ ಇನ್ಸ್ಪೆಕ್ಟ್ರದ್ದು ಎಕ್ಸಾಮಿನೇಷನ್ ಅನೌನ್ಸ್ ಮಾಡ್ತಾರೆ. ಅದಕ್ಕೆ ಅಂದರೆ ನನಗೆ ಪೊಲೀಸ್ ಆಗಬೇಕು ಅಂತ ಇತ್ತು ಮೊದಲಿಂದನೂ. ಪೊಲೀಸ್ ಆಫೀಸರ್ ಆಗಬೇಕು, ಪೊಲೀಸ್ ಅಂದರೆ ಅಲ್ಲೆಲ್ಲ ನಮ್ಮಲ್ಲೆಲ್ಲ ಪೆರೇಡ್ ಮಾಡಿಸೋರು ಅಲ್ಲಿ ಪೊಲೀಸ್ನವ್ರನ್ನ. ಆ ಪೆರೇಡ್ ನೋಡಿ ನಾನು ಭಾಳ ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿದ್ದೆ. ಏನು ಹಿಂಗೆ ಗನ್ ಎತ್ಕೊಂಡು ಟೋಪಿ ಹಾಕ್ಕೊಂಡು ಬೆಳಗ್ಗೆನೇ ಹಿಂಗೆ ಹೋಗ್ತಾರೆ ಈ ಥರ. ಆಮೇಲೆ ಯಾರನ್ನ ಕರ್ಕೋಗ್ತಾರೆ, ಪೊಲೀಸ್ನಲ್ಲಿ ಇಟ್ಕೋತಾರೆ, ಆಮೇಲೆ ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ಇದೆಲ್ಲ ನಮ್ಮ ತಲೆಯಲ್ಲಿ ಇತ್ತು. ಅಷ್ಟೇ ಗೊತ್ತಿದ್ದು, ಬೇರೆ ಗೊತ್ತಿರಲಿಲ್ಲ.